ಸ್ತೋತ್ರವಾಗಲಿ ನಿಮಗೂ ಎಲ್ಲ ನಿಮ್ಮ ಮಹಿಮೆ ಹೊಂದಲಿ ಸ್ತೋತ್ರಪ್ಪ. ನಾ ಭಾಳ ಇದರಲ್ಲಿಂದು ನಾ ಯಾನೆ ಅಂತ ಹೇಳಿ ನಾನು ಈ ತಳದಲ್ಲಿ ಬಂದಂತ ಹೇಳಿ ನಂಗೆ ಅಷ್ಟು ನಂಗೆ ಸಮಸ್ಯೆ ಆಗೈತೆ. ನಮಗೂ ಸರಳಿ ನಮಗೂ ಈ ದೂರ ಮಾಡಿ ನಮಗೆ ಸಮಸ್ಯೆ ಅಷ್ಟು ತಂದಿದ್ರಿ. ನಮ್ಮ ಮಗನಿಗೆ ತೋಲು ಸಮಸ್ಯೆ, ನಮ್ಮ ಮಗನಿಗೆ ಭಾಳ ತಕ್ಲೀಫು. ನಮ್ಮ ಮಗನಿಗೆ ಎಲ್ಲಿ ಹೋಗಲಿ, ನಾ ಯಾರು ದವಾಖಾನೆ ತಗೊಂಡು ಓಡಾಡಿ, ನಾ ಎಲ್ಲೆಲ್ಲಿ ಹೋಗ್ಲಿ, ನಾ ಬೀದರ್ ಓಡಾಡಿದಾರೆ. ಈ ಅವರದೇ ಎಷ್ಟು ದವಾಖಾನೆ ಅಷ್ಟೆಲ್ಲ ತಗೊಂಡು ಓಡಾಡಿದ ನನ್ನ ಮಗನಿಗೆ. ನಾ ಎಲ್ಲಿ ನಾನು ತಗೊಂಡು ಹೋಗಲಿ, ನನ್ನ ಮಗ ಈ 22 ವರ್ಷದ ನನ್ನ ಮಗ ಸಣ್ಣ ನನ್ನ ಮಗ ಇಲ್ಲ, ಎಲ್ಲಿ ಹೋಗ್ಲಿಯಪ್ಪ. ನನ್ನ ಮಗನಿಗೆ ಯಾವ ದವಾಖಾನೆ ಹೋದ್ರೆ ನನ್ನ ಮಗನಿಗೆ ಕಮ್ಮಿ ಆಯ್ತದೋ, ನಾ ಎಲ್ಲಿ ಹೋದ್ರೆ ಯಾವ ಓದಕ್ಕಾರ ಬಲಿ ಹೋದ್ರೆ ನನ್ನ ಮಗನಿಗೆ ಕಮ್ಮಿ ಆಯ್ತದೋ. ನನ್ನ ಮಗನಿಗೆ ಹೆಂಗೆ ಮಾಡಲಿ, ಹಗಲೋ ರಾತ್ರಿ ನನ್ನ ಕಣ್ಣು ಸುರಿಸಿದರಿ. ದೇವ್ರಿಗೆ ಕೋಟಿ ಸ್ತೋತ್ರ ಬಲಿ. ನನ್ನ ಸರ್ ಬಂದು, ನಮ್ಮ ಸರ್ ನಿಂತದರಲ್ಲಿ ಬಂದು, ಸರ್ ನನ್ನ ಮಗನಿಗೆ ಎಷ್ಟು ಆರಾಮಿಲ್ಲ, ನಾ ಹೆಂಗೆ ಮಾಡಲಿ ಅಂದ. ನಂದು ಅಮ್ಮ ನೀವು ಹೊತ್ತು ಮನೆಗೆ ಬಂದು ನನ್ನ ಪ್ರೇಯರ್ ಮಾಡ್ಕೊಂಡು ನನ್ನ ಮಗನಿಗೆ ಬಾ ಅಮ್ಮ ನಿಲ್ಲಮ್ಮ ಅಂತ ಹೇಳಿದವರು. ಅಂದ್ರೂ ನಂಗೆ ಸೈತಾನ ಬರ್ಕೊಟ್ಟಿಲ್ಲ ರೀ. ನನಗೆ ಎಷ್ಟು ನನ್ನ ಸೈತಾನ ನನ್ನ ಮುಂದೆ ನನ್ನ ದಾರಿ ಆಗ್ಬಿಟ್ಟಿಲ್ಲ. ಅಲ್ಲಿ ಹೋಗಿ ನನ್ನ ಮಗನಿಗೆ ಹೋಗೋ ಸಮಯದಾಗೂ ನನ್ನ ಮಗನಿಗೆ ನಡು ಹೋಗುತ್ತೀರಿ. ನಾ ಹಾಸಿಗೆ ಹಸಿದ್ರೆ ಭೀ ನನ್ನ ಮಗನಿಗೆ ನಡು ಕಮ್ಮಿ ಮಾಡಿಲ್ಲ. ನನ್ನ ಮಗನಿನ ಎಲ್ಲಿ ಹೋಗುದು, ನನ್ನ ಹೊಟ್ಟೆ ಹೋಗುದು, ನನ್ನ ಮಗ ನನ್ನ ಹೊಟ್ಟೆ ಮುಗಿಸ್ಕೊಂಡು ನನ್ನ ಮಗನಿಗೆ ನಡು ಕಮ್ಮಿ ಆಯ್ತದೋ. ನನ್ನ ಮಗನಿಗೆ ನಡು ಕಮ್ಮಿ ಆಗಿಲ್ಲ ರೀ. ನನ್ನ ಮಗನಿಗೆ ನಡು ಕಮ್ಮಿ ಆಗಿಲ್ಲ. ಏಪ್ಪ ಏ ಅಮ್ಮ ನೀ ಬರ್ಬೇಡ ಇಲ್ಲಿ, ನಿನ್ನ ಮಗ ಗಾಬರಿ ಹೊಡಿತಾನ, ನೀವು ಹೊರಗೆ ಹೋಗು ಅಂತ ಓಡಿಸ್ಕತ್ತಾನ. ಅಂದರೆ ನನಗೂ ನಾವು ಹೊರಗೆ ಹೋದ್ರು ಭೀ ನನಗೂ ನನ್ನ ತಾವ ಅಂತ ಸಿಗ್ತಿದ್ದಿಲ್ಲ ರೀ. ನನಗೂ ದೇವ್ರಿಗೆ ಕೋಟಿ ಸ್ತೋತ್ರ ಬಗ್ಲಿ. ಅಂದ್ರೆ ಭೀ ನನಗೆ ಮಾಡಿದನು ಸೈತಾನ ನನಗೆ ಬರ್ಕೊಟ್ಟಿಲ್ಲ ರೀ. ಸೈತಾನ ಒಂದು ಸಮಯದಾಗೂ ಸರ್ ಬಲ್ಲಿ ಗಾಡಿ ತಗೊಂಡು ನಿಂತಾರಿ. ಯವ್ವ ನನ್ನ ಹೊಟ್ಟೆ ತೋಲ್ ಮೇಯಿಸ್ಲತ್ತದ, ನನ್ನ ಎದೆ ತೋಲ್ ಮೇಯಿಸ್ಲತ್ತಿದೆ ತಾಯಿ, ನಾನು ಇನ್ನ ಅದೇ ದವಾಖಾನೆ ಹೋಗ ಮಾಡಿ ಅಂತ ಹೇಳಿ ನನ್ನ ಮಗ ಕರ್ಕೊಂಡು ಹೋಗೇನ್ರಿ. ಹೋಗಿ ತಳದಲ್ಲಿ ನನ್ನ ಸರ್ ಬಲ್ಲಿ ನಿಂತಾರೆ. ನನ್ನ ಸರ್ ಕಳಿಸ್ತಾರೆ. ಪವಿತ್ರ ಆತ್ಮ ದೇವ್ರಿಗೆ ಕೋಟಿ ಸ್ತೋತ್ರ ಬಗ್ಲಿ. ಮಗ ಸರ್ ಬಲ್ಲಿ ನಿಂತಾರ, ಅಲ್ಲಿ ಸರ್ ಬಲ್ಲಿ ನಿಂತಾರ. ನನ್ನ ಮಗ ಯವ್ವ ನನ್ನ ದವಾಖಾನೆ ಬೇಡ, ನನ್ನ ಸರ್ ಬಲ್ಲಿ ಹೋಗಿ ನನ್ನ ಸರ್ ಬಲ್ಲಿ ನನ್ನ ಮಾತಾಡ್ತಂತೇಳಿ ಸಮಾನವಾಗಿ ನನ್ನ ಮಗ ನನ್ನ ದೇವ್ರಿಗೆ ಕೋಟಿ ಸ್ತೋತ್ರ ಬಗ್ಲಿ. ನನ್ನ ಮಗ ಮಾತಾಡನ್ರಿ. ನನ್ನ ಮಗ ಮಾತಾಡಿದ ಸಮಯದಲ್ಲಿ ಯವ್ವ ಸರ್ ನನ್ನ ಮಾತಾಡ್ಯಾರ, ನನ್ನ ದವಾಖಾನೆ ಬೇಡ, ನನ್ನ ದವಾಖಾನೆ ಬೇಡವ, ನಾ ಸರ್ ಬಲ್ಲಿ ಹೋಗಿ ನಾ ಪ್ರೇಯರ್ ಮಾಡ್ಕೊತೆ. ನಾ ಪ್ರೇಯರ್ ಮಾಡ್ಕೊತಿ ಸಮ ನನ್ನ ಮಗನಿಗೆ ಗಂಟೆನಲ್ಲಿ ತಕ್ಲೀಫಿ, ಹೊಟ್ಟೆ ತಕ್ಲೀಫಿ, ಮೊಳಕಲ್ದ ತಕ್ಲೀಫಿ, ತಲೆ ತಕ್ಲೀಫಿ. ನನ್ನ ಮಗನಿಗೆ ಪ್ರೇಯರ್ ಮಾಡ್ಕೊತಿ ಸಣ. ಯವ್ವ ಇವತ್ತು ನನಗೂ ಕಮ್ಮಿ ಆಗಿದೆ. ಇವತ್ತು ಸಣ್ಣ ಸಾಕ್ಷಿ ಹೇಳತ್ತಿಲ್ಲ, ಇವತ್ತು ಇದು ದೊಡ್ಡ ಸಾಕ್ಷಿ ಅದ. ಇದು ನನ್ನ ಪರಲೋಕಕ್ಕೆ ನನ್ನ ತಕ್ಲೀಫ್ ಮುಟ್ಟ್ಯದ, ನನ್ನ ಪರಲೋಕಕ್ಕೆ ನನ್ನ ಮಗನಿಗೆ ತಕ್ಲೀಫ್ ಮುಟ್ಟ್ಯದ. ಇವತ್ತು ಎಲ್ಲ ಇವತ್ತು ಬಿಡುಗಡೆ ಆಗ್ಯದ್ರಿ. ನನ್ನ ಮಗ 2 ದಿವಸ ಇದೀನಿ ಕೆಲ್ಸಕ್ಕೆ ನಡ್ದನ್ರಿ. ನಾವು ಚಾಯ್ ಕುಡಿಲಾಕ ನಾವು ತರಿಸಿದೇವ್ರಿ, ನಾವು ಉಳ್ಳಾಕ ತರಿಸಿದೇವು. ನಾವು ಎಲ್ಲಿ ಹೋಗಿ ನಾವು ಅಡಗಬೇಕು, ಯಾವ ಗಿಡದಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಿ ನಾವು ಕುಂತು ನಮ್ಮ ತಕ್ಲೀಫ್ ಕಮ್ಮಿ ಆಯ್ತದೋ. ಇವತ್ತೆಲ್ಲ ಸಸ್ತ ಆಗ್ಯದ್ರಿ. ದೇವ್ರು ನಮ್ಮ ಸರಲ್ಲಿಂದ ಇವತ್ತು ನಮ್ಗೆ ತಕ್ಲೀಫ್ ಆಗ್ಯದ್ರಿ. ಇವ್ರು ನಮ್ಮ ದೇವ್ರ ಹರ ರೀ. ಇವತ್ತು ನಮ್ಮ ದೇವ್ರ ಹರ ಇವ್ರು. ಇವತ್ತು ಕೋಟಿ ಕೋಟಿ ಸ್ತೋತ್ರ ಮಾಡಿ ದೇವರಿಗೆ ಸ್ತೋತ್ರ. ಇವ್ರ ಮಗನ ಹೆಸರು ವಿಜಯ್ ಎಂಬುದಾಗಿ. ಇವರು ಆರಂಭದಲ್ಲಿ ನಮ್ಮ ಸಭೆಗೆ ಬರ್ತಾ ಇದ್ರು. ಒಂದು ವರ್ಷದಿಂದ ಅವ್ರ ಸಭೆಗೆ ಬರ್ತಾ ಇರಲಿಲ್ಲ. ಸೈತಾನ ಶಕ್ತಿಗಳು ಅನೇಕ ವಿಧವಾದಂಥ ರೀತಿಯಲ್ಲಿ ಸಮಸ್ಯೆ ಮಾಡ್ತಾ ಇದ್ದು. ಆದರೆ ಬೀದರಲ್ಲಿರುವಂಥ ಹಾಸ್ಪಿಟಲ್ಗಳು, ಔರದಲ್ಲಿರುವಂಥ ಹಾಸ್ಪಿಟಲ್ಗಳು ಮತ್ತು ಅನೇಕ ಕಡೆಯಲ್ಲಿ ಚರ್ಚ್ಗಳು, ಹೀಗೆ ಅನೇಕ ಕಡೆಯಲ್ಲಿ ಹೋದರೂ ಕೂಡ ಎಲ್ಲೂ ಕೂಡ ಇವ್ರಿಗೆ ಬಿಡುಗಡೆ ಸಿಗಲಿಲ್ಲ. ಕಾರಣ ಏನಂತಂದ್ರೆ ಸಭೆಗೆ ಬಂದು ವಾಪಸ್ ಹೋಗಿರೋದ್ರಿಂದ ಇವರಿಗೆ ಇಲ್ಲಿ ಬರ್ಲಕ್ಕೆ ಕೂಡ ಸ್ವಲ್ಪ ಹಿಂಜರುಗ್ತಾ ಇದ್ರು. ಇನ್ನೊಂದು ಮಾಟ ಮಂತ್ರ ಶಕ್ತಿ ಕೂಡ, ಸೈತಾನ ಶಕ್ತಿ ಕೂಡ ಈ ಸ್ಥಳಕ್ಕೆ ಇವ್ರಿಗೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸುಮಾರು 6 ತಿಂಗಳು
ತಿಂಗಳಿಂದ ಇವ್ರ ಮಗನಿಗೆ ಹಾಸ್ಪಿಟಲ್ ಖರ್ಚು ಮಾಡಿದ್ದಾರೆ. ಎಷ್ಟು ರೊಕ್ಕ ಖರ್ಚು ಮಾಡಿದ್ದಾರೆ ಗೊತ್ತದನ? ಸಾಹುಕಾರಲ್ಲ, ಗರೀಬರೇ. ಕಟ್ಟಿ 1 ಲಕ್ಷ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ. ಹಲ್ಲೆಲೂಯ. ಎಷ್ಟು? 1 ಲಕ್ಷ ಹಾಸ್ಪಿಟಲ್ ಕಾದ್ರು ಕೂಡ ಸ್ವಲ್ಪನೂ ಕಮ್ಮಿ ಇರಲಿಲ್ಲ. ಬೀದರ್, ಔರಾದ್ ಎಲ್ಲ ಮುಗಿದೋಗ್ಯದ. ಕೆಲವೊಂದು 3 ವಿಷಯಗಳನ್ನ ಹೇಳ್ಬೋದು. ಅದನ್ನ ನಾನು ಹೇಳುವಾಗ್ಲೂ ಕೂಡ ಓದಿಕ, ಮಂತ್ರವಾದಿಗಳು, ಹಾಸ್ಪಿಟಲು, ಚರ್ಚು, ಪಾಸ್ಟ್ರು ಎಲ್ಲ ಕೂಡ ಮುಗಿದ್ರು ಕೂಡ 6 ತಿಂಗಳಾದ್ಮೇಲೆ ನಾನು ಗಾಡಿ ಕೆಳಗಡೆ ಬಿದ್ದು ಕ್ಲಚ್ ಬ್ರೇಕ್ ಮುರಿದೋದ ತಕ್ಷಣ ನಾನೇನ್ ಮಾಡ್ಬಿಟ್ಟೆ ಅಂತಂದ್ರೆ ಕ್ಲಚ್ ಬ್ರೇಕ್ನ ಹಾಕ್ಸರ್ ಅಂತ ಅಂದ್ಬಿಟ್ಟು ಅಲ್ಲಿ ಗಾಡಿ ನಿಂದ್ರಿಸಿದ್ದೀನಿ. ಇವ್ರ ತಾಯಿ ಮಗ ಹಾಸ್ಪಿಟಲ್ ಹತ್ರ ನಿಂತ್ಕೊಂಡಿದ್ದಾರೆ. ಇವ್ರು ಹೆಂಗ್ ನೋಡಿದಾರೋ ಗೊತ್ತಿಲ್ಲ. ಬಂದು ವಿಜಯ್ ನನಗೆ ಹೇಳಿದನು, ಸರ್ ಸುಮಾರು 6 ತಿಂಗಳಿಂದ ನಂಗೆ ತುಂಬಾ ಕಷ್ಟ ಆಗ್ಲತ್ತದೆ, ನಿಮ್ ಬಳಿಗೆ ಬರ್ಬೇಕಲ್ಲತ್ತಿದೀನಿ, ಆದ್ರೆ ಬರ್ಲಕ್ ಮನಸ್ಸಾಗ್ಲತ್ತಿಲ್ಲ ಎಂಬುದಾಗಿ ಹೇಳಿದ್ರು. ಅವಾಗ ನಾನು ಹೇಳ್ದೆ, ಇವತ್ತು ಸಾಯಂಕಾಲ ನೀವು ನನ್ನ ಮನೆಗೆ ಬರ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಾಯಂಕಾಲ ಒಂದು 7 ಗಂಟೆ, 6:30 7 ಗಂಟೆ ಒಳಗಡೆ ತಾಯಿ ಮಗ ನನ್ನ ಬಳಿಗೆ ಬಂದಿದ್ದಾರೆ. ಹಲ್ಲೆಲೂಯ. ಒಂದು 10 ನಿಮಿಷ ನಾನು ಕೈನ ಅವ್ರ ತಲೆ ಮೇಲೆ ಇಟ್ಟಿದ್ದೀನಿ. ಅವ್ರ ಮೇಲೆ ಅಟ್ಯಾಕ್ ಆಗಿರುವಂತ ಎಲ್ಲಾ ಶಕ್ತಿಗಳು ಸುಟ್ಟು ಬೂದಿಯಾಗಿದ್ದು. ಹಲ್ಲೆಲೂಯ, ಹಲ್ಲೆಲೂಯ. 1 ಲಕ್ಷ ರೂಪಾಯಿ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ. ಆದ್ರೆ ಆಗೊತ್ತಿನ ದಿವಸನೇ, ಆಗೊತ್ತಿನ ರಾತ್ರಿನೇ ಅವ್ರು ಬಂದು ವಾಪಸ್ ಹೋಗಿ ಬೆಳಗ್ಗೆ ಬಂದ್ರಾತನ ನನಗೆ ಅರ್ಧ ಬ್ಯಾನಿ ಕಮ್ಮಾಗ್ಯದ. ಹಲ್ಲೆಲೂಯ. ಜೋರಾಗಿ ಕೈಗಳನ್ನ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಗೆ 2ನೇ ದಿವಸ ಬಂದು ಆತನ ಪ್ರಾರ್ಥನೆ ಮಾಡಿಸ್ಕೊಂಡು 3ನೇ ದಿವಸ ಕೆಲಸಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. 6 ತಿಂಗಳು ಊಟ ಇಲ್ಲದೆ, ನೀರಿಲ್ಲದೆ ಒಣಗೋಗಿರ ಕಟ್ಟಿಗೆ ಆಗ್ಬಿಟ್ಟಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆತ್ಮನ ಬಲದಿಂದ, ದೇವರ ಆತ್ಮನ ಶಕ್ತಿಯಿಂದ ಅವನನ್ನು ನಾನು ಮುಟ್ಟಿರುವಾಗ 6 ತಿಂಗಳಿಂದ ಊಟ ಇದ್ದಂತ ಮನುಷ್ಯ, ನೀರು ಸರಿಯಾಗಿ ಆರೋಗ್ಯ ಇಲ್ಲದೆ ಇರುವಂತ ಮನುಷ್ಯ ಊದ್ರೆ ಕೆಳಗ್ ಬಿಡಾಗುಲತ್ತಿದನು. ನಿಂತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಕಣ್ಣೆಲ್ಲ ಒಳಗಡೆ ಹೋಗಿದ್ದಾವೆ. ಫುಲ್ ವೀಕ್ ಆಗ್ಬಿಟ್ಟಿದ್ದಾನೆ. ಆದ್ರೆ ಒಂದು 10 ನಿಮಿಷ ಅವನ ತಲೆ ಮೇಲೆ ನಾನು ಕೈ ಇಟ್ಟಿರುವಾಗ 10 ನಿಮಿಷದ ಒಳಗಡೆ ನಡು ನೆತ್ತಿಯಿಂದ ಅಂಗಾಲಿನವರೆಗಿರುವಂತ ಎಲ್ಲ ದುಷ್ಟ ಶಕ್ತಿಗಳು ಸುಟ್ಟು ಬರ್ನ್ ಆಗಿದ್ದಾವೆ. ಇಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ಇನ್ನೂ ನಾನು ಯೂಟ್ಯೂಬ್ಗಾಗ್ಲಿ ಇನ್ಸ್ಟಾಗ್ರಾಮ್ ನಾನು ಬಿಡ್ಲಿಲ್ಲ. ಯಾಕಂತಂದ್ರೆ ಮನೆ ಒಳಗಡೆ ಅದು ಸ್ವಲ್ಪ ಕತ್ತಲಿರುವುದರಿಂದ ಸರಿಯಾಗಿ ವಿಡಿಯೋ ಆಗಿಲ್ಲ ಅಂತಂದ್ಬಿಟ್ಟು ನಾನು ಬಿಡ್ಲಿಲ್ಲ. ಆದ್ರೆ ಇವತ್ತು ಮತ್ತೆ ದೇವರು ಬಹಳಷ್ಟು ಅದ್ಭುತ ಇವ್ರ ಕುಟುಂಬದಲ್ಲಿ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಹೀಗೆ ನಿಮ್ಮ ಕುಟುಂಬಗಳಲ್ಲಿ ಕೂಡ ದೇವರು ಅದ್ಭುತ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗ್ರಿ.